ಸಂಜಿದ್ದು ನಿಮ್ಮನ್ನ ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಇಂಟ್ರೋ ತೊಗೊಳೋಣ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ನಾವಿವತ್ತು ಪಾಂಡಿಚೇರಿನಲ್ಲಿದ್ದೀವಿ. ಪಾಂಡಿಚೇರಿಯಲ್ಲಿ ಎಲ್ಲಿ ಅಂದರೆ ಅಣ್ಣಾ ಸಲೈ ರೋಡು ಅಂದರೆ ಅಣ್ಣಾ ಸ್ಟ್ಯಾಚು, ಅಲ್ಲಿ ಸರ್ಕಲ್ ಇದೆ ಸ್ಟ್ಯಾಚು, ಅದೇ ರೋಡು. ಸೊ MG ರೋಡ್ಗೂ ಸೇರುತ್ತೆ, ಇದು MG ರೋಡ್ಗೂ ಸೇರುತ್ತೆ. ಸೊ ಈ ಜಾಗದಲ್ಲಿ ಹಿಂಗೆ ಒಂದು ಕಡೆ ಒಳಗಡೆ ಹಿಂಗೆ ಗಲ್ಲಿ ರೋಡ್ ಹೋಗುತ್ತೆ. ಇಲ್ಲಿ ಏನೋ ಇದೊಂದು ಚಿಕ್ಕದಾದ ಕಾಲುವೆ ಅಲ್ವಾ, ಕೆನಲ್ ಹರಿತಾ ಇರುತ್ತೆ, ನೀರು ಹರಿತಾ ಇರುತ್ತೆ. ಸೊ ಅಲ್ಲೇ ಪಕ್ಕದಲ್ಲಿ ಹೋಟೆಲ್ ರೋಲೆಕ್ಸ್ ಅಂತ. ಇದು ಎಷ್ಟು ಗಂಟೆಗೆ? ಸಾಯಂಕಾಲ 6:30 ಸ್ಟಾರ್ಟ್ ಆಗೋದು, ಸಂಜೆ ಮೇಲೆ ಸ್ಟಾರ್ಟ್ ಆಗೋದು. ಬೆಳಗ್ಗೆ ಎಲ್ಲ ಲೇಟ್ ನೈಟ್ವರೆಗೂ ಇರುತ್ತಂತೆ. ಅವು ಮ್ಯಾಪಲ್ಲಿ ನೋಡಿದ್ರೆ 2 ಗಂಟೆವರೆಗೂ ಅಂತ ಹಾಕವ್ರೆ. ಸೊ ರಾತ್ರಿ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಊಟಕ್ಕೆ ಇಲ್ಲೇ ಬಂದಿದ್ದೀವಿ. ರಾಶಿ ಮಾಡ್ತಾನೆ ಇರ್ತಾರೆ, ಕಂಟಿನ್ಯೂಸ್ ಆಗಿ ಮಾಡ್ತವ್ರೆ, ನಾನ್ ಸ್ಟಾಪಾಗಿ. ನಾವು ಬಂದಾಗಿದೆ ಇಲ್ಲಿ ನೋಡ್ತಾನೇ ಇದ್ದೀವಿ. ದೋಸೆ ಹುಯ್ತವ್ರೆ, ಪರೋಟ ಮಾಡ್ತವ್ರೆ. ಸೊ ಇಲ್ಲಿ ಮೊಟ್ಟೆ ದೋಸೆ, ಪರೋಟ ಇವೆಲ್ಲ ಫೇಮಸ್ಸು. ಸೊ ಬಂದು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇದು ಕೂಡ ಲಿಸ್ಟಲ್ಲಿತ್ತು. ಹಿಂಗೆ ನಡ್ಕೊಂಡು ಬಂದಿದ್ವಿ ನಾವು ಇದರಿಂದ. ಆಮೇಲೆ ಬರಬೇಕಾದ್ರೆ ಮಳೆ ಜೋರಾಗೋಯ್ತು, ತಲೆ ನೋಡಿ ಎಲ್ಲ ನೆಂದೋಗ್ಬಿಟ್ಟಿದ್ವಿ, ಫುಲ್ ಒದ್ದೆ ಆಗಿದ್ದೀವಿ. ಆಟೋ ಹತ್ತಿದ್ವಿ. ಆಟೋದವನು ಹೊಸ GST ಬಂದುಬಿಟ್ಟಿದೆ ಅಂದ್ಬಿಟ್ಟು ಮಳೆ ರೈನ್ ಟ್ಯಾಕ್ಸು ಹಾಕ್ಬಿಟ್ಟ. ಒಂದು 4 ನಿಮಿಷ ಅಲ್ಲಿಂದ ಇಲ್ಲಿಗೆ 4 ನಿಮಿಷ, 1 ಕಿಲೋಮೀಟ್ರು ಅಷ್ಟೇ. 150 ರೂಪಾಯಿ ಇಸ್ಕೊಂಡು ಪಾಂಡಿಚೇರಿ ಏನು ಮಾಡೋಕ್ಕಾಗಲ್ಲ. ಸೊ ಈಗ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಸೊ ಬೇಕಾದರೆ ನೀವೇನೋ ಬಂದಾಗ ಈ ಥರದ್ದೇನೋ ಟ್ರೈ ಮಾಡಬೇಕು. ಲೇಟ್ ನೈಟು ತುಂಬ ಲೇಟ್ ಆಗಿಬಿಟ್ಟಿದೆ, 12 ಗಂಟೆ, 1 ಗಂಟೆ, 2 ಗಂಟೆ ಅಕಸ್ಮಾತ್ ಬಂದು ತಿನ್ಬೋದು ಬಂದಾಗ ಈ ಕಡೆ. ಸೊ ಬನ್ನಿ ಹೋಗೋಣ, ಕಮಾನ್. ಟಕ ಅಂತ ಆರ್ಡ್ರ್ ಮಾಡಿದ್ವಿ. ಪಟ ಅಂತ ಬರ್ತಾಯಿದೆ. ಪಟ ಅಂತ ಆರ್ಡ್ರ್ ಮಾಡಿದ್ವಿ. ಪಟ ಅಂತ ಬರ್ತೈತೆ ಎಲ್ಲನೂ. ಒಂದು ಸಿಂಗಲ್ ಪರೋಟ ಹೇಳಿದ್ವಿ, ನೀಟಾಗಿ ತಂದು ಹೊಡೆದು ಇಲ್ಲಿ ಹಾಕಿ ಸೈಡಲ್ಲಿ ಗ್ರೇವಿನ ನೀಟಾಗಿ ಕೊಟ್ಟಿದ್ದಾರೆ. ಅದನ್ನು ಮೇಲ್ಗಡೆ ಉಯ್ಕೊಂಡು ನೀಟಾಗಿ ತಿನ್ಬೋದು, ಸೈಡಲ್ಲಿರಲಿ. ಹಾಗೆ ಪಾಯ ಒಂದು ಹೇಳಿದ್ವಿ, ಪಾಯ ಬಂತು. ಒಂದು ಪ್ಲೇಟಲ್ಲಿ 2 ಕಾಲಿರುತ್ತೆ, ಜೊತೆಗೆ ಅದ್ರ ಗ್ರೇವಿನೂ ಸಪ್ರೇಟಾಗಿ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಇದ್ರ 2ರಲ್ಲೂ ತಿನ್ಬೋದು. ಇನ್ನೊಂದು ರೆಡಿ ಆಗ್ತಾಯಿದೆ, ಬಿಸಿ ಮೊಟ್ಟೆ ದೋಸೆ ಒಂದು ಹೇಳಿದ್ದೀನಿ. ಮೊಟ್ಟೆ ದೋಸೆ ರೆಡಿ ಆಗ್ತಾಯಿದೆ. ಆಮೇಲೆ ಫ್ರೈಗಳು ಬೇಜಾನಿದೆ. ಚಿಕನ್ ಫ್ರೈ ಇದೆ, ಆಮೇಲೆ ಇದು ಪ್ರಾನ್ಸ್ ಫ್ರೈ ಇದೆ, ಬ್ರೈನ್ ಫ್ರೈ ಇದೆ, ಮತ್ತು ಇದು ಕಾಡೆ ಕೊಯ್ಲ್ ಗೋಜ್ಲಕ್ಕಿ ಅದರದ್ದು ಕೂಡ ಫ್ರೈ ಇದೆ. ನಾನು ಒಂದು ಚಿಕನ್ ಫ್ರೈ, ಒಂದು ಪ್ರಾನ್ಸ್ ಫ್ರೈನ ಹೇಳಿದ್ದೀನಿ. ಸೊ ಇಷ್ಟೇ. ಇವತ್ತು 6 ಶೂಟಿಂಗ್ ಮಾಡಿದ್ವಿ, 6 ವೀಡಿಯೋಸ್ ಶೂಟ್ ಮಾಡಿದ್ವಿ ಬೆಳಗ್ಗೆಯಿಂದ. ಇದು 6ನೇದು ಶೂಟ್ ಮಾಡ್ತಾ ಇರೋದು. ಸೊ ಹೊಟ್ಟೆ ಫುಲ್ ಆಗಿದೆ ಆಲ್ಮೋಸ್ಟ್. ಅದಕ್ಕೆ ಎಲ್ಲ ಸ್ವಲ್ಪ ಎಲ್ಲ ಕಡೆ 2 ಐಟಮ್ಸ್ ಓನ್ಲಿ. ಸೊ ನಮ್ಮದು ಎಲೆ ಫುಲ್ ಆಗಿದೆ, ಎಲ್ಲ ಡಿಶಸ್ಸು ಬಂದುಬಿಡ್ತು. ಎಕ್ಸ್ಟ್ರಾ ನಾನು ಬಿಟ್ಟು ಇನ್ನೂ ಎಕ್ಸ್ಟ್ರಾ ತರಿಸಿದ್ದೀನಿ ಅಂದರೆ ಇದು ಕಾಡೆನೂ ತರಿಸ್ಬಿಟ್ವಿ, ಅಂದರೆ ಕೊಯ್ಲೂ ತರಿಸಿದ್ವಿ. ಆಮೇಲೆ ಇದು ಬಂತು, ಪ್ರಾನ್ಸ್ ಬಂತು, ಚಿಕನ್ ಬಂತು, ಪಾಯ ಇದೆ, ಮತ್ತು ಮೊಟ್ಟೆ ದೋಸೆ ಕೂಡ ಬಂತು. ದೊಡ್ಡದಾದ ಮೊಟ್ಟೆ ದೋಸೆ ಎಷ್ಟು ದೊಡ್ಡದಾಗೈತೆ. ಸೊ ನೀಟಾಗಿ ಎಲ್ಲ ಥರ ಗ್ರೇವಿ ಇದೆ. ಇಲ್ಲಿ 3 ಥರ ಗ್ರೇವಿ. ಇದೊಂದು ಚಿಕನ್ ಗ್ರೇವಿ ಸ್ಟಾರ್ಟಿಂಗ್ ಕೊಟ್ಟಿದ್ದು, ಆಮೇಲೆ ಇದು ಪ್ರಾನ್ಸ್ ಗ್ರೇವಿ, ಇದು ಬೋಟಿ ಗ್ರೇವಿ. ಸೊ ಶುರು ಮಾಡೋಣ. ಫಸ್ಟು ಯಾವ ತಿನ್ನೋಣ? ಪರೋಟ ತಿನ್ಬಿಡೋಣ. ಅದು ಜಾಸ್ತಿ ಮೆತ್ತಿಗೆ ಆದರೆ ರಬ್ಬರ್ ಆಗ್ಬಿಡುತ್ತೆ. ಪರೋಟ ತಂದು ಬಿಸಿ ಇಟ್ಟಿದ ತಕ್ಷಣ ತಿನ್ನಬೇಕು, ಲೇಟ್ ಮಾಡಬಾರ್ದು. ಅದಕ್ಕೋಸ್ಕರ ಪರೋಟ ಏನು ತಿನ್ನೋಣ? ಚಿಕನ್ ಗ್ರೇವಿ ತಿನ್ನೋಣ. ಚಿಕ್ಕದಾದ ಗ್ರೇವಿ. ಖಾರವಾಗಿ ಸಕ್ಕತ್ತಾಗಿದೆ. ಕಾಯಿ, ಆಮೇಲೆ ತರಿಯಾಗಿ ರುಬ್ಬಿರೋ ಮಸಾಲೆ. ಈ ಪರೋಟಾಗಂತೂ ಒಳ್ಳೆ ಕಾಂಬಿನೇಷನ್ನು. ನಾನು ನೆಂಚ್ಕೊಂಡು ತಿಂತಾಯಿದ್ದೀನಿ ರೀಸೆಂಟಾಗಿ. ಬಟ್ ಹೆಂಗೆ ತಿನ್ನಬೇಕು ಅಂದರೆ ಆ ಗ್ರೇವಿ ಫುಲ್ಲು ಪರೋಟ ಮೇಲೆ ಉಯ್ಕೊಂಡು
ಕಲಿಸ್ಕೊಂಡು ಕಿವುಚ್ಕೊಂಡು ತಿನ್ಬೇಕು ಮಜಾ. ಇನ್ನು ನೆಕ್ಸ್ಟು ಎರಾ ಗ್ರೇವಿ ಅಂದರೆ ಪ್ರಾನ್ಸ್ ಗ್ರೇವಿ, ಅದನ್ನು ಟ್ರೈ ಮಾಡೋಣ. ಮೊಟ್ಟೆ ದೋಸೆ ಟ್ರೈ ಮಾಡೋಣ. ಮೊಟ್ಟೆ ದೋಸೆ ಸೈಜ್ ನೋಡಿದ್ರೆ ದೊಡ್ಡದಾಗಿ ಸೈಜ್ ದೋಸೆ, ತೆಳುವು ದೋಸೆ, ತುಂಬ ದೊಡ್ಡ ದೋಸೆ. ಅದ್ರ ಮೇಲೆ ಮೊಟ್ಟೆ ಒಡೆದು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿರ್ತಾರೆ. ಲೈಟಾಗಿ ಕೆಂಪು ಮಸಾಲೆ ಕೂಡ ಏನೋ ಹಚ್ಚಿದ್ದಾರೆ. ಇದನ್ನು ನೀಟಾಗಿ ಪ್ರಾನ್ಸ್ ಗ್ರೇವಿನಲ್ಲಿ ಡಿಪ್ ಮಾಡಿ ಇದು ಚಿಕನ್ ಗ್ರೇವಿ ಮಸಾಲೆ ಭರಿತವಾಗಿದೆ, ಖಾರವಾಗಿದೆ. ಇದು ಲೈಟಾಗಿ ಸಟಲ್ ಆಗಿದೆ, ಕ್ರೀಮಿ ಆಗಿದೆ. ಅದರಲ್ಲಿ ಖಾರ ಏನೂ ಇಲ್ಲ ಜಾಸ್ತಿ. ಆಮೇಲೆ ಆ ಪ್ರಾನ್ಸಿನ ಫ್ಲೇವರ್ ಬರುತ್ತೆ ಆಬ್ವಿಯಸ್ಲಿ. ಖಾರ ತಿಂದೇ ಇರೋರಿಗೆ ಈ ಆಪ್ಷನ್ನು, ಖಾರ ತಿನ್ನೋರಿಗೆ ಚಿಕನ್ ಗ್ರೇವಿ ಸ್ಟ್ರಾಂಗಾಗಿ ಖಾರವಾಗಿ ಮಸಾಲವಾಗಿದೆ. ಇದು ಸಟಲ್ ಲೈಟ್ ಕ್ರೀಮಿ ಆಗಿ ತೆಂಗಿನ ಹಾಲು ಎಲ್ಲ ಹಾಕಿ ಮಾಡಿರೋ ಥರ ಲೈಟಾಗಿ ಟ್ಯಾಂಗಿನೆಸ್. ನೆಕ್ಸ್ಟು ಬೋಟಿ. ಇದು ಬೋಟಿ ಗ್ರೇವಿ. ನಾನು ಆವಾಗಲೇ ಪಾಯ ಗ್ರೇವಿ ಅಂದ್ಕೊಂಬಿಟ್ಟೆ, ಪಾಯ ಗ್ರೇವಿ ಎಲ್ಲ. ಆಮೇಲೆ ನೋಡಿದೆ ನೋಡಿ ಚಿಕ್ಕ ಬೋಟಿ ಪೀಸಸ್, ಚಿಕ್ಕ ಬೋಟಿ ಪೀಸಸ್ ಎಲ್ಲ ಇದೆ. ಮಟನ್ ಬೋಟಿ. ಇದೆರಡರ ಮಧ್ಯದಲ್ಲಿ ಇದು ಆ ಫ್ಲೇವರು ಇದರಲ್ಲಿ ಕಂಪೇರ್ ಮಾಡೋಕ್ಕೆ ಹೋದರೆ ಇದು ತುಂಬ ಸಟಲ್ ಆಯಿತು ಪ್ರಾನ್ಸು, ಇದು ತುಂಬ ಮಸಾಲೆ ಆಯಿತು ಚಿಕನ್ನು. ಇದು ಮಧ್ಯದಲ್ಲಿದೆ, ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಸೆಂಟರ್ಗೆ ಚೆನ್ನಾಗಿದೆ. ಲೈಟಾಗಿ ಖಾರ ಬರುತ್ತೆ, ಲೈಟಾಗಿ ಒಂಥರ ಕ್ರೀಮಿನೆಸ್ಸು ಎಲ್ಲನೂ. ಮಟನ್ ಫ್ಲೇವರು ಚೆನ್ನಾಗಿದೆ. ಅದೇನೋ ಮೇಯ್ನ್ ಒಂದು ಪಾಯದಲ್ಲಿ ಟ್ರೈ ಮಾಡಬೇಕು. ಅದೇ ಹೇಳಿ ಒಂದು ಪ್ಲೇಟ್ಗೆ 2 ಬರುತ್ತೆ ನೋಡಿ. ಎಲ್ಲ ಬೆಂದೋಗಿ ಬೋನ್ ಔಟ್ ಆಗ್ಬಿಟ್ಟಿದೆ, ಎಲ್ಲ ಬಿಚ್ಚೋಗ್ಬಿಡೈತೆ. ಓಹೋ ನೀಟಾಗಿ ಬಂದ್ಬಿಡ್ತು, ವೈಟಾದ ಕಾಲು. ಇದು ಸಿಮಿಲರಾಗಿ ಸೇಮ್ ಬೋಟಿ ಗ್ರೇವಿ ಏನಿದೆಯಲ್ಲ ಅದೇ ಥರ ಇದೆ. ಇದಲ್ಲೂ ಅದೇ ಥರ ಇದೆ. ಒಂದು ಸ್ಪೈಸಸ್ದು ಘಮ ಚೆನ್ನಾಗಿದೆ. ಇದು ಮಸಾಲೆ ಘಮ ಲೈಟಾಗಿ ಬರ್ತಾಯಿದೆ. ತಿಂದಿದ ತಕ್ಷಣ ನಮಗೇನು ಖಾರ ಅನ್ಸಲ್ಲ, ನುಂಗಿದ ಮೇಲೆ ಖಾರ ಬರುತ್ತೆ. ಸೊ ಗಂಟ್ಲಿಗೆ ಲೈಟಾಗಿ ಖಾರ ಫೀಲ್ ಆಗುತ್ತೆ. ಚೆನ್ನಾಗಿದೆ. ನಮ್ಮೂರಿನವ್ರಿಗೆ ನಮ್ಮ ಕಡೆಯವ್ರಿಗೆ ಇದು ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಈ ಥರ. ಯಾಕಂದ್ರೆ ನಾವು ಮಸಾಲ ಖಾರವಾಗಿ ಕಾಲು ಸ್ವಲ್ಪ ಪಾಯ ಎಲ್ಲ ತಿಂದಾಗ ಗಂಟ್ಲು ಕುಡಿಬೇಕು. ಆ ಥರ ಖಾರ ಪೆಪ್ಪರ್ ಖಾರದಲ್ಲಿ ತಿಂತೀವಿ. ಇದು ಅಷ್ಟೊಂದೆಲ್ಲ ಖಾರ ಇರೋಲ್ಲ. ನೆಕ್ಸ್ಟು ಸ್ಟಾರ್ಟರ್ಸ್ ಹೋಗೋಣ. ಫ್ರೈಗಳು ಹೋಗೋಣ. ಚಿಕನ್ ಫ್ರೈ ಎಲ್ಲ ಪೀಸ್ ಮಾಡಿಬಿಟ್ಟು ನೀಟಾಗಿ ಟಾಸ್ ಮಾಡಿ ಕೊಟ್ಟಿದ್ದಾರೆ. ಈರುಳ್ಳಿ ಪೆಪ್ಪರ್ ಎಲ್ಲ ಹಾಕಿ. ವಾವ್, ಸರ್ಪ್ರೈಸಾಗಿ ಏನಂದರೆ ಚಿಕನ್ ಸಾಕಾಗಿ ಸಾಫ್ಟ್ ಆಗಿದೆ. ಸಾಕಾಗಿ ಸಾಫ್ಟು, ಲೈಟಾದ ಸೀಸನಿಂಗು ಪೆಪ್ಪರ್ದು, ಆಮೇಲೆ ಈರುಳ್ಳಿ ಯಥೇಚ್ಛವಾಗಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಫ್ಲೇವರು ಅಷ್ಟೇ. ಲೈಟಾದ ಸೀಸನಿಂಗು, ಪೆಪ್ಪರ್ದೇ ಸ್ವಲ್ಪ ಜಾಸ್ತಿ. ಆಮೇಲೆ ಇದು ಪುಡಿ ಮಾಡಿರೋದು ಪೀಸ್ ಮಾಡಿ ಹಾಕಿರೋದು ಎಲ್ಲನೂ ಸಾಕಾಗಿದೆ. ಸಾಕಾಗಿ ಸಾಫ್ಟ್ ಆಗಿದೆ. ಮೋಸ್ಟ್ಲಿ ಲೆಗ್ ಪೀಸ್ ಇರಬೇಕು, ಅದಕ್ಕೆ ಎಷ್ಟು ಸಾಫ್ಟ್ ಆಗಿರೋದು. ಆ ಲೆಗ್ ಪೀಸ್ನ ಫುಲ್ಲು ಸ್ಪ್ರೆಡೆಡ್ ಮಾಡಬೇಕು, ಸ್ಪ್ರೆಡೆಡ್. ಈರುಳ್ಳಿ ಹಾಕಿರೋದ್ರಿಂದ ಆ ಸಿಹಿ ಅಂಶ ಗೊತ್ತಲ್ಲ, ಅದು ಈರುಳ್ಳಿ ದೋಸೆ ತಿಂದಾಗ ನಿಮಗೆ ಆ ಸಿಹಿ ಅಂಶ ಬರುತ್ತೆ. ಈರುಳ್ಳಿದು ಕಂಚಿನೆಸ್ಸು ಅದೇ ಥರ ಇದೆ. ಆಯ್ತು. ನೆಕ್ಸ್ಟ್ ಬಂದು ಈಗ ಪ್ರಾನ್ಸ್ಗೆ ಹೋಗೋಣ. ಇವರು ಎಲ್ಲರೂ ಈರುಳ್ಳಿ ಜಾಸ್ತಿ ಬಳಸ್ತಾರೆ ಎಲ್ಲ ಡಿಶಸ್ಗಳು. ನೋಡಿ ಇದರಲ್ಲೂ ಎಷ್ಟೊಂದಿದೆ. ಪುಟಾಣಿ ಪ್ರಾನ್ಸು. ನಾವು ಮಧ್ಯಾಹ್ನ ತಿಂದ್ವಿ ಒಂದು ಕಡೆ ಹೋಟ್ಲು ಬೀಚ್ ಪಕ್ಕ, ಅಲ್ಲಿ ಪ್ರಾನ್ಸು ಅಲ್ಲೂ ಅಷ್ಟೇ ಚಿಕ್ಕ ಪ್ರಾನ್ಸು. ಇದು ಸ್ವಲ್ಪ ಸ್ಪೈಸಿ ಆಗಿದೆ ಮಸಾಲೆ, ಕೆಂಪು ಖಾರ, ಸ್ವಲ್ಪ ಖಾರ ಇದೆ. ಪ್ರಾನ್ಸ್ದು ಸಿಹಿ ಅಂಶ ಬರುತ್ತೆ ತಿನ್ಬೇಕಾದ್ರೆ. ಇನ್ನು ಈರುಳ್ಳಿ, ಇದಕ್ಕೂ ಅಷ್ಟೇ ಪೆಪ್ಪರ್ ಹಾಕಿದ್ದಾರೆ ಬೇಜಾನು. ಇದು ಡಬಲ್ ಸ್ಪೈಸಿನೆಸ್ಸು ಕಂಪೇರ್ ಟು ಆ ಚಿಕನ್ನು. ಇದು ಸ್ವಲ್ಪ ಖಾರ ಇದೆ, ನೀವು ಕಲರಲ್ಲೂ ಗಮನಿಸ್ಬೋದು. ಸೊ ಯಾವ ಥರ ಡಿಫ್ರೆನ್ಸ್ ಕಾಣಿಸುತ್ತೆ. ಸ್ವಲ್ಪ ಇದು ಖಾರವಾಗಿದೆ ಅಂತ ಅನಿಸುತ್ತೆ ನೋಡಿದಾಗ ಕಲರ್ ಮುಖಾಂತರ. ಈ ಖಾರದ ಪುಡಿ ಎಲ್ಲ ಹಾಕಿರೋದು, ಸೊ ಅಷ್ಟೇ ಖಾರನೂ ಇದೆ. ನೆಕ್ಸ್ಟು ಫೈನಲ್ ಆಗಿ ಕ್ವೈಲ್ ಗೌಜ್ರಕ್ಕಿ ಒಂದು ಫುಲ್ ಕೋಳಿ ಒಂದು ಫುಲ್ಲು ಕೊಟ್ಬಿಡ್ತಾರೆ. 4 ಪೀಸ್ ಆಗಿದೆ. ನೀಟಾಗಿ ಬಿಡಿಸ್ಕೊಂಡು ತಿನ್ನುವ. ಆಹಾ, ಏನು ಸಖತ್ತಾಗಿ ಬೇಯಿಸೋರೆ ಅಂದರೆ ನೀಟಾಗಿ ಬಂದ್ಬಿಡ್ತು, ಬೋನ್ ಔಟ್ ಆಗೋಯ್ತು.
ನಾವು ಇದುವರೆಗೂ ಎಲ್ಲೆಲ್ಲಿ ಗೋಜಲಕ್ಕಿ ತಿಂದಿದ್ವಿ ಅದು ತುಂಬ ಗಟ್ಟಿ ಇರುತ್ತೆ. ನಾವೇ ಸುಟ್ಕೊಂಡೆಲ್ಲ ತಿಂದಿದ್ವಿ, ಆದ್ರೂ ಅದು ಗಟ್ಟಿಯಾಗಿರುತ್ತೆ ಮಾಂಸ. ಬಟ್ ಇಲ್ಲಿ ಚಿಕನ್ ಥರ ಇದೆ ಆ ಸಾಫ್ಟ್ನೆಸ್. ಅದು ಅದೇ ಆ ಬೇಯಿಸೋದ್ರ ಮೇಲೆ ಇರೋದು ಕಳೆ, ಅಷ್ಟು ಬೇಯಿಸೋದ್ರ ಮೇಲೆ ಇರೋದು ಅದು ಕಲೆ. ಇವ್ರಿಗೆ ಗೊತ್ತು ಹೆಂಗೆ ಬೇಯಿಸ್ಬೇಕು ಅಂತ. ನೋಡಿ, ಬೋನಿಂದ ಒಂದು ಮಾಂಸನೂ ಅಂಟ್ಕೊಂತೀರ ನೀಟಾಗಿ ಬರ್ತೈತೆ. ಈ ಪ್ರಾನ್ಸ್ ಏನಿದೆ ಸಿಮಿಲರ್ ಅದೇ ಥರ ಟೇಸ್ಟು, ಲೈಟಾಗೆ, ಅದ್ರೇನು ಡಿಫ್ರೆನ್ಸ್ ಇಲ್ಲ. ಒಂದೇ ಪ್ರಿಪ್ರೇಷನ್ ಸ್ಟೈಲು ಅದಕ್ಕೆ. ಚೆನ್ನಾಗಿದೆ, 3 ಚೆನ್ನಾಗಿತ್ತು, ಇಷ್ಟ ಆಯಿತು. ಇನ್ನೂ ಬ್ರೈನ್ ಇತ್ತು, ಲಿವರ್ ಇತ್ತು, ಇನ್ನೂ ಎಷ್ಟೊಂದಿದೆ. ಬಟ್ ಎಲ್ಲರೂ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಇಷ್ಟೇ. ಸೊ ನೀಟಾಗಿ ಕಾಯಿ ಹೋಗ್ಬಿಟ್ಟು ಆಮೇಲೆ ಸಿಗೋದು ಚೆನ್ನಾಗಿ ಬೇಕು ಅಂತ. ಹುಷಾರು, ಬಿದ್ದೋಗ್ಬಿಟ್ಟು ಮೋರಿ ಒಳಗೆ ಪಕ್ಕದಲ್ಲಿ ಚಿಕ್ಕ ಮೋರಿ ಹರಿತೈತೆ. ರೋಲೆಕ್ಸ್ ಕೊಚ್ಕೊಂಡು ಹೋಗ್ತೀರಾ? ರೋಲೆಕ್ಸ್ ಅವನ ಹೆಸರು ಡಿಲ್ಲಿ, ನಾನು ರೋಲೆಕ್ಸ್. ಇದು ಗಲ್ಲಿ ಒಳಗೆ ಇರೋದು ಹೋಟೆಲ್ಲು ರೋಲೆಕ್ಸು. ತಿನ್ಕೊಂಬಂದ್ವಿ. ಹೆಂಗಿದೆ ಹೊಟ್ಟೆ? ಅಲ್ಲ ಮಾತಾಡ್ಬೇಕಾದ್ರೆ 6 ಪ್ಯಾಕ್ ಆಗಿದೆ, ನಡೆದು ಒಂದೇ, ಇನ್ನೊಂದು ಪ್ಯಾಕ್ ಮತ್ತೆ ಆ್ಯಡ್ ಆಯಿತು. ಇವತ್ತು ಏನು ಡೇಟೆ ಮಾಡಲಿಕ್ಕೆ ಎಲ್ಲರೂ ಹೋಗ್ತಾರೆ. ನಿಮ್ಗೆ ಅದೃಷ್ಟ, ಏನು ಇಷ್ಟ ಬಂದಿದ್ದು ಕಣ್ಣಿಗೆ ಬೇಕಾಗಿದ್ದು ತಿಂತೀರಾ, ಸೂಪರಾಗಿರುತ್ತೆ. ಫ್ರೀ ಬಿಟ್ಟಿ ಊಟ ಅಬೂ ಅಂತ. ಆಡೋನು ಗೊತ್ತು ಆಟ, ಮಾಡೋನು ಗೊತ್ತು ಮಾಟ. ನಿಮ್ಗೇನು ಗೊತ್ತು ನಮ್ಮ ಕಷ್ಟ, ಊಟ ಮಾಡೋ ಕಷ್ಟ. ಹೆಂಗಿದೆ ಸಂಜಿತ್ತು ಜೊತೆಯಲ್ಲಿ? 6 ವಿಡಿಯೋನಾ ಇವತ್ತು? 6 ವಿಡಿಯೋ ಇಲ್ಲಿದೆ. ಸೊ ಅಷ್ಟೆಲ್ಲ ತಿಂದ್ರು ಪಾರ್ಸಲ್ ಹಾಕಿ ಎತ್ಕೊಂಡಿದ್ದೀರಾ? ಅದು ಜಾಸ್ತಿ ಆಯ್ತು ತಿಂದದ್ದು, ಯಾವ್ದು ಪಾರ್ಸಲ್ ಎಲ್ಲಿ ಅಂತ ಇದೇ ಮಾಡೋದು. ಅಲ್ಲಿ ತಿನ್ನೋಕ್ಕಾಗಲ್ಲ, ಎಲ್ಲ ಒಂದೊಂದೇ ತುತ್ತು ತಿನ್ನೋದು ನಾವು. ಒಂದೊಂದು 2 ತುತ್ತು ವೀಡಿಯೋದಲ್ಲಿ ಏನು ತಿಂತೀವಿ ಅಷ್ಟೇ ತಿನ್ನೋದು. ಬಟ್ ಹೊಟ್ಟೆ ತುಂಬ ಹೋಗುತ್ತೆ. ಅಷ್ಟೊಂದು ಅಂಗಡಿಗಳಲ್ಲಿ ತಿಂತೀವಲ್ಲ, ಆವಾಗ ಈ ಥರ ಪಾರ್ಸಲ್ಲು ಮಿಕ್ಕಿರೋದೆಲ್ಲ ಏನು ಆಗ್ತಿರೋ ವೇಸ್ಟ್ ಆಗುತ್ತೆ ಅಂತೀರೋ ಈ ಥರ ಪಾರ್ಸಲ್ ಮಾಡ್ಕೊಂಬಿಡೋದು. ಆದರೆ ತಿಂತೀವಿ, ಇಲ್ಲಾಂದರೆ ಯಾರಾದರೂ ಕೇಳಿದ್ರೆ ರೋಡಲ್ಲಿ ಯಾರನ್ನ ಇರುತ್ತಲ್ಲ, ಯಾರಿಗಾನ ಕೊಟ್ಟರೆ ಅವರು ತಿನ್ಕೊತಾರೆ. ಸೊ ಇಲ್ಲ ನಾಯಿಗಳು ಇರ್ತವೆ ಪಾಪ, ಅವು ಹೊಟ್ಟೆ ಹಸ್ಕೊಂಡಿರ್ತವೆ, ಯಾವುದನ್ನ ಆ ನಾಯಿಗೂ ಕೊಟ್ಬಿಡ್ತೀವಿ, ತಿಂತವೆ. ಏನು ವೇಸ್ಟ್ ಆಗೋಲ್ಲ ಯಾವುದೂ. ಸೊ ಫೈನಲಾಗಿ ಹೇಗಿತ್ತು ರೋಲೆಕ್ಸ್ ಹೋಟೆಲು? ಚೆನ್ನಾಗಿತ್ತು ಟೇಸ್ಟು. ಸಿಂಪಲ್ಲಾಗಿ, ಡೀಸೆಂಟಾಗಿ, ಏನು ಹೂ ಅಂತಂದಿಲ್ಲ. ಇಲ್ಲೆಲ್ಲನೂ ಅಷ್ಟೇ, ಎಲ್ಲ ಹೋಟೆಲ್ ನಾವು ಮಾಡಿರೋದಲ್ಲಿ ಸಿಂಪಲ್ಲಾಗಿರುತ್ತೆ. ಏನಾದ್ರು ಮಿಸ್ ಮಾಡ್ಕೊಂಡ್ರೆ ಬಜೆಟ್ ಫ್ರೆಂಡ್ಲಿಯಾಗಿ ತಿನ್ನಂಗಿದ್ರೆ ಈ ಥರ ಜಾಗಗಳು ಬಂದು ತಿನ್ಬೋದು. ಇದೊಂದು ಪ್ಲಸ್ ಪಾಯಿಂಟ್ ಅಂದರೆ ಲೇಟ್ ನೈಟ್ವರೆಗೂ ಇರುತ್ತೆ, ಒಂದು 2 ಗಂಟೆವರೆಗೂ ಇರುತ್ತೆ ಅಂತ ಹೇಳ್ತವ್ರೆ. ಬಂದಾಗ ಲೇಟ್ ಆಯಿತು, ಎಲ್ಲೂ ಊಟ ಸಿಕ್ಕಿಲ್ಲ ಅಂದಾಗ ಇಲ್ಲಿ ಓಡ್ ಬನ್ನಿ. ಇಲ್ಲಿ ಬಂದು ದೋಸೆ, ಪರೋಟ, ಒಂದಷ್ಟು 2 ಗ್ರೇವಿಗಳು, ಕಾಲು ಪಾಯ ತಿನ್ಕೊಂಡು ಹೋಯ್ತಾ ಇರೋದಷ್ಟು. ಸಿಂಪಲಾಗಿರುತ್ತೆ, ಲೈಟಾಗಿರುತ್ತೆ, ಏನು ಹೆವಿ ಅನ್ಸೋದಿಲ್ಲ. ಪರೋಟನೇ ಸ್ವಲ್ಪ ಜಾಸ್ತಿ ಹೆವಿ ಅನ್ಸೋದು ಅಷ್ಟೇ, ಮೈದಾ ಅಲ್ಲ, ಅದಕ್ಕೋಸ್ಕರ. ಸೊ ಯಾಕೆ ಬಂದಾಗ ನೀವೇನೋ ಪಾಂಡಿಚೇರಿಗೆ ಬಂದಾಗ ತಿನ್ನಂಗಿದ್ರೆ ಒಂದ್ಸಲ ತಿನ್ನಿ. ಆಮೇಲೆ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗಲಿ. ಆಮೇಲೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.